ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ಇವತ್ತು ಒಂದು ಮುಖ್ಯವಾದಂತಹ ವಿಷಯ ಇತ್ತು. ಏನಂತಂದರೆ, ಸುಮಾರು ಜನ ಕೇಳ್ತಾ ಇದ್ರಿ, ಸರ್ ಗ್ರೇಟರ್ ಬ್ಯಾಂಗ್ಳೂರ್ ಯಾವ ಕಡೆಗೆ, ಎಲ್ಲಿಗಿಂದ ಎಲ್ಲಿಗೆ ಇದಾಗುತ್ತೆ, ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು 3ನೇ ತಾರೀಕು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಇನ್ಕ್ಲೂಡಿಂಗ್ ಬಾರ್ಡರ್ ಸರ್ವೆ ನಂಬರ್ ಸಮೇತ, ವಿಲೇಜ್ ಸಮೇತ, ಯಾವ ತಾಲೂಕು, ಯಾವ ಡಿಸ್ಟಿಕ್ಕು, ಹೋಬಳಿ, ವಿಲೇಜ್ ಸರ್ವೆ ನಂಬರ್, ಬಾರ್ಡರ್ ಎಲ್ಲಿಗೆ ಹೆಂಡ್ ಆಗುತ್ತೆ ಅನ್ನೋ ಗಡಿ ಕೂಡ ನಮ್ಮ GBA ಇಂದ ಬಿಡುಗಡೆಯನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ವಿಡಿಯೋಗೆ ಎಂಟರ್ ಆಗೋಣ. ನಮ್ಮ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಅಧಿನಿಯಮ 1961 ಕಾಲಂ ನಂಬರ್ 11 4A 4B ಏನು ಒಂದು ಸಬ್ ಕ್ಲಾಸಸ್ ಅನ್ನ ತಿದ್ದುಪಡಿ ಮಾಡಿದ್ರು. ಇದ್ರ ಪ್ರಕಾರ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬಂದ್ಬಿಟ್ಟು ಒಂದಷ್ಟು ಪ್ರದೇಶವನ್ನ ಡಿಲೀಟ್ ಮಾಡಿದೆ, ಮತ್ತೆ ಒಂದಷ್ಟು ಪ್ರದೇಶವನ್ನ GBA ಒಳಗಡೆಗೆ ಸೇರಿಸ್ಕೊಳ್ಳೋದಕ್ಕೆ ಎಲ್ಲ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಅದರಲ್ಲಿ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಿಂದ ಮಲ್ಲಸಂದ್ರ, ಉತ್ರಳ್ಳಿ, ಮನ್ವರ್ತೆ ಕಾವಲು, ಮತ್ತೆ ಲಕ್ಷ್ಮೀಪುರ, ಕಾಂಶಿರಾಮ್ ನಗರ ಇವನ್ನ ಒಂದಷ್ಟನ್ನ ಅನುಸೂಚಿ ಆ ಪ್ರಕಾರ ಎಲ್ಲನೂ ಡಿಲೀಟ್ ಅನ್ನ ಇದು ಮಾಡಿದರೆ, ಅಂದ್ರೆ ಹೊರಗಡೆ ಉಳಿಸಿದರೆ, ಅವನ್ನ ಸೇರಿಸ್ಕೊಂಡಿಲ್ಲ. ಇದರಲ್ಲಿ ನಾವೊಂದು ಗಮನಿಸಬೇಕಾದ ವಿಷಯ ಏನಂತಂದ್ರೆ, ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬಂದ್ಬಿಟ್ಟು ಜಸ್ಟ್ ಏನು ಇಲ್ಲಿವರೆಗೂ 198 ವಾರ್ಡ್ ಇತ್ತು. ಆ 198 ವಾರ್ಡ್ಗಳು ಮಾತ್ರನೇ GBA ಅಂಡರಿಗೆ ತಗೊಂಡಿತ್ತು. ಆದರೆ ಇವಾಗ ಬಂದ್ಬಿಟ್ಟು ಪೂರ್ತಿ ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಏನಿದೆ, ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಒಂದು ಬಾರ್ಡರ್ ಅನ್ನ, ಒಂದು ಗಡಿ ಭಾಗವನ್ನ ಸುತ್ತ ನಮ್ಮ ಬ್ಯಾಂಗ್ಳೂರ್ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಏನು ನಮ್ಮ 4 ವಿಭಾಗಗಳಿದೆ. ಯಾಕಂದ್ರೆ ಇನ್ ಸೆಂಟ್ರಲ್ ಮಾಮೂಲಿ ಇದರಲ್ಲಿದೆ. ಇದರಲ್ಲಿ 4 ಗಡಿ ಭಾಗಗಳನ್ನ ಎಲ್ಲೆಲ್ಲಿ ಯಾವ್ಯಾವ ವಿಲೇಜು, ಯಾವ್ಯಾವ ಸರ್ವೆ ನಂಬರಿಗೆ ಎಂಟರ್ ಆಗುತ್ತೆ ಅನ್ನೋದು ಕೂಡ ಈ ಅಧಿಸೂಚನೆಯಲ್ಲಿ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಯಾಕಂದ್ರೆ ಈ ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ ಸ್ಥಳೀಯ ಯೋಜನಾ ಪ್ರದೇಶದ ಎಲ್ಲೆ ಗಡಿ ಅಂತ ಏನ್ ಹೇಳ್ತೀವಿ, ಇದು ನಮ್ಮ ಯಲಹಂಕ ತಾಲೂಕ್, ಯಲಹಂಕ ಹೋಬಳಿ, ಬೆಳ್ಳಳ್ಳಿ ಗ್ರಾಮದ ಸರ್ವೆ ನಂಬರ್ 13 ಮತ್ತೆ ಈಶಾನ್ಯ ಮೂಲೆಯಲ್ಲಿ ಎ ಬಿಂದುವಿನಿಂದ ಪ್ರಾರಂಭಗೊಂಡು ಪೂರ್ವದ ಗಡಿಯಲ್ಲಿ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ ಇದೇ ಬೆಳ್ಳಳ್ಳಿ ಗ್ರಾಮದ ಸರ್ವೆ ನಂಬರ್ 14, 15, 16, 17, 19, 20, 31, 32, 33, 34, 36, 37, 42, 43, 55 ಈ ಸರ್ವೆ ನಂಬರ್ಗಳನ್ನು ಒಳಗೊಂಡಂತೆ ಪೂರ್ವ ಭಾಗದ ಎಲ್ಲೆಯ ಮೂಲಕ ಸಾಗಿ ಚೊಕ್ಕನಹಳ್ಳಿ ಗ್ರಾಮ, ಏನು ಚೊಕ್ಕನಹಳ್ಳಿ ಗ್ರಾಮ ಬರುತ್ತೆ, ಆ ಚೊಕ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 32ರ ಉತ್ತರದ ಹಂಚಿಗೆ ಸ್ಪಂದಿಸಿ ಪೂರ್ವಕ್ಕೆ ತಿರುಗಿ ಮುಂದೆ ನಗರೇಶ್ವರ ನಾಗೇನಹಳ್ಳಿ, ನಾಗೇನಹಳ್ಳಿ ಅಂತ ಏನ್ ಹೇಳ್ತೀವಿ, ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 13 ಮತ್ತೆ ಕೊತ್ನೂರ್ ಗ್ರಾಮದ ಸರ್ವೆ ನಂಬರ್ 47, ಕೊತ್ನೂರ್ ಗ್ರಾಮದ ಸರ್ವೆ ನಂಬರ್ 47 ಒಳಗೊಂಡಂತೆ ಪೂರ್ವ ಭಾಗದ ಎಲ್ಲೆಯ ಮೂಲಕ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಾ ಬೈರ್ತಿ ಗ್ರಾಮದ ಸರ್ವೆ ನಂಬರ್ 28, ಬೈರ್ತಿ ಸರ್ವೆ ನಂಬರ್ 28, 126, 127, 128, 129, 130, 131, 138 ಇದನ್ನ ಬಿಟ್ಟು ನೆಕ್ಸ್ಟ್ ಮುಂದೆ ಕ್ಯಾಲಸ್ನಹಳ್ಳಿ ಅಂತ ವಿಲೇಜ್ ಬರುತ್ತೆ. ಬೈರ್ತಿಯಿಂದ ಲೆಫ್ಟಿಗೆ ಹೋದ್ರೆ ಕ್ಯಾಲಸ್ನಹಳ್ಳಿ ವಿಲೇಜ್ ಏನ್ ಬರುತ್ತೆ, ಆ ಕ್ಯಾಲಸ್ನಹಳ್ಳಿ ಸರ್ವೆ ನಂಬರ್ ಅದು. ಆಕ್ಚುಲಿ ಕ್ಯಾಲಸ್ನಹಳ್ಳಿ ಬಂದ್ಬಿಟ್ಟು ನಿಮ್ಗೆ BBMP ಅಲ್ಲ, ಅದು ಬಂದ್ಬಿಟ್ಟು ಗ್ರಾಮ ಠಾಣ. ರೆವೆನ್ಯೂ ಕೂಡ 53ನೇ ಸರ್ವೆ ನಂಬರ್ ಆಗ್ಬೋದು ಅಥವಾ
ಐದನೇ ಸರ್ವೆ ನಂಬರ್ ಆಗ್ಬೋದು, 56, 57, 58 ಮತ್ತೆ 14ನೇ ಸರ್ವೆ ನಂಬರು, ಮತ್ತೆ ಇದೇ ಗ್ರಾಮದ 64, 75, 76, 77, 78, 15 ನೋಡಿ ಏನ್ ಲಕ್ಕು ಅಂತಲೇನೆ ಹೇಳ್ಬೇಕು. ಸುಮಾರು ಸರ್ವೆ ನಂಬರು ಇದರಲ್ಲೂ ಕೂಡ ಬಂದಿದೆ. ಅದು ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋದ್ರೆ ಬಿಳಿಶಿವಾಲೆ ಗ್ರಾಮ ಬರುತ್ತೆ. ಆ ಬಿಳಿಶಿವಾಲೆ ಗ್ರಾಮದ ವಾಯುವ್ಯ ಭಾಗಕ್ಕೆ ಏನು ಸರ್ವೆ ನಂಬರ್ 9 ಬರುತ್ತೆ. ಆ ಸರ್ವೆ ನಂಬರ್ 9 ಆಗ್ಬೋದು, 141 ಆಗ್ಬೋದು, 10 ಆಗ್ಬೋದು, 17 ಆಗ್ಬೋದು, 18 ಆಗ್ಬೋದು. ಇವೆಲ್ಲ ಸರ್ವೆ ನಂಬರ್ ಕೂಡ ನಿಮ್ಗೆ ಬಿಳಿಶಿವಾಲೆ ಸರ್ವೆ ನಂಬರ್ಸ್ ಕೂಡ ನಿಮ್ಗೆ ಈ GBA ಗಡಿ ಆಗಿರುತ್ತೆ. ಅದರಿಂದ ಸ್ವಲ್ಪ ಮುಂದೆ ಹೋದ್ರೆ ನಾವು ಈ ಕಡೆಗೆ ರಾಮಮೂರ್ತಿ ನಗರ ಕಡೆಗೆ ಹೋದ್ರೆ ಕಲ್ಕೆರೆ ಗ್ರಾಮ ಹೆಂಡ್ 151ನೇ ಸರ್ವೆ ನಂಬರ್ ಇಂದ ಅಪ್ ಟು 162ನೇ ಸರ್ವೆ ನಂಬರ್ ವರ್ಗು ಕಲ್ಕೆರೆದು ಬರುತ್ತೆ. ನೆಕ್ಸ್ಟ್ ಅದರಿಂದ ಮುಂದೆ ಹೋದ್ರೆ ನಿಮ್ಗೆ ಕಲ್ಕೆರೆ ಬಿಟ್ಟು ಚನ್ಸಂದ್ರ ಹೋದ್ರೆ ಚನ್ಸಂದ್ರ ವಿಲೇಜ್ ಸರ್ವೆ ನಂಬರ್ ಏನು 9 ಬರುತ್ತೆ, 9ರಿಂದ ಹಿಡ್ಕೊಂಡು ಸುಮಾರು 42ನೇ ಸರ್ವೆ ನಂಬರ್ ವರ್ಗೂ, ಮತ್ತೆ ಕಲ್ಕೆರೆ ಸರ್ವೆ ನಂಬರ್ ಏನು 297, 298, 304, 305 ಮತ್ತೆ 308, 309, 309ರಿಂದ 318 ಕಲ್ಕೆರೆ ಸರ್ವೆ ನಂಬರ್ಸ್ ಬರುತ್ತೆ. ಇದರಲ್ಲೇನೆ ಇನ್ ಸ್ವಲ್ಪ ಮುಂದೆ ಹೋದ್ರೆ ವಾರಣಾಸಿ ಗ್ರಾಮ, ಯಾವುದು ರಾಮಮೂರ್ತಿ ನಗರ ಹತ್ರ ಇರುವಂತಹ ವಾರಣಾಸಿ ಗ್ರಾಮ. ಆ ವಾರಣಾಸಿ ಗ್ರಾಮ ಸರ್ವೆ ನಂಬರ್ 11ರಿಂದ 19 GBA ಅಂಡರಿಗೆನೆ ಬರುತ್ತೆ. ಇನ್ನು ಅದರಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಸಣ್ತಮ್ನಹಳ್ಳಿ ಗ್ರಾಮ, ಸಣ್ತಮ್ನಹಳ್ಳಿ ಗ್ರಾಮದಲ್ಲಿ 12ನೇ ಸರ್ವೆ ನಂಬರ್ ಇಂದ ಹಿಡ್ಕೊಂಡು 11, 9, 8, 7, 6, 5, 4. ಅದರಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ನೀವು ಭಟ್ರಳ್ಳಿ, ಯಾವುದು KR-ಪುರಂ ಭಟ್ರಳ್ಳಿ, KR-ಪುರಂ ಭಟ್ರಳ್ಳಿ ಗ್ರಾಮ. ಭಟ್ರಳ್ಳಿ ಗ್ರಾಮ ಬಂದ್ಬಿಟ್ಟು ನೋಡಿ ಇದೆಲ್ಲಾನು ಆಕ್ಚುಲಿ ಇದೆಲ್ಲಾನು ಗ್ರಾಮ ಠಾಣ, ಇವೆಲ್ಲ ರೆವೆನ್ಯೂ ಇರೋ ಕೂಡ GBA ಬರ್ತಾ ಇದೆ. ಯಾವುದು ಭಟ್ರಳ್ಳಿ ಗ್ರಾಮ ಸರ್ವೆ ನಂಬರ್ 70, 71, 77, 72 ಇಷ್ಟು ಬರುತ್ತೆ. ತಿರ್ಗಾ ಮೇಡಳ್ಳಿ KR-ಪುರಂ ಮೇಡಳ್ಳಿ 89ನೇ ಸರ್ವೆ ನಂಬರು 90, ಮತ್ತೆ 10, 11, 13, 14, 15, 28 ಈ ಸರ್ವೆ ನಂಬರು. ಮತ್ತೆ ಹಂಗೇನೇನೆ ಆ ದಕ್ಷಿಣ ಅಭಿಮುಖವಾಗಿ ನಾವು ಹೋದ್ರೆ ಬ್ಯಾಂಗ್ಳೂರ್ ಕೋಲಾರ ಹೆದ್ದಾರಿ ಇದೆಯಲ್ಲ NH4ಗೆ ಸರ್ವೆ ನಂಬರ್ 32, 33, 34, 35. ಮತ್ತೆ ಇದೇ ಗ್ರಾಮದ ಸರ್ವೆ ನಂಬರ್ 37, 39, 40, 42, 63. ಹಂಗೇನೇನೆ ನಾವು ದಕ್ಷಿಣಾಭಿಮುಖವಾಗಿ ಬಂದ್ರೆ ಕೊಡಗೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 33, 25, 24 ಮತ್ತೆ 22, 21, 15, 14, 13, 12, 11 ಇಷ್ಟು ಸರ್ವೆ ನಂಬರ್ ಕೂಡ GBA ಸೇರ್ಕೊಳ್ತಾ ಇದೆ. ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಯಾವುದು ನೆಕ್ಸ್ಟ್ ಕುಂಬೇನಗ್ರಹಾರ ಸುಮಾರು 4-5 ಸರ್ವೆ ನಂಬರ್ ಇದೆ. ಕುಂಬೇನಗ್ರಹಾರ ಬಿಟ್ಟು ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಬೆಳ್ತೂರು ಒಂದಷ್ಟು ಸರ್ವೆ ನಂಬರ್ಸು. ನೆಕ್ಸ್ಟ್ ಕಾಡ್ಗೋಡಿ ಸರ್ವೆ ನಂಬರ್ಸ್ ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಹಿಂಗೆ ಪೂರ್ವಕ್ಕೆ ಹೋದ್ರೆ ಸೀಗೆಹಳ್ಳಿ ಯಾವುದೋ ಹೊಸಕೋಟೆ ಸೀಗೆಹಳ್ಳಿಯಿಂದ ಸ್ವಲ್ಪ ಮುಂದೆ ಹೋದ್ರೆ ತಿರ್ಗಾ ಚನ್ಸಂದ್ರದಿಂದ ಸ್ವಲ್ಪ ಮುಂದೆ ಹೋದ್ರೆ ನಾಗಣ್ಣಹಳ್ಳಿಯಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಪಿನಾಕಿನಿ ನದಿ ಏನ್ ಬರುತ್ತೆ, ಪಿನಾಕಿನಿ ನದಿ ಆಜುಬಾಜು ನೆಕ್ಸ್ಟ್ ಅಗದೂರ್ ಸರ್ವೆ ನಂಬರು ಬಿಟ್ರೆ ನೆಕ್ಸ್ಟ್ ಬೆಳ್ಳಂದೂರು ಅಮಾನಿಕೆರೆಯಿಂದ ಹಿಡ್ಕೊಂಡು ನೀವು ಸರವಣಸೆಯಿಂದ ಹಿಡ್ಕೊಂಡು ನೀವು ಬಂದ್ರೆ ವರ್ತೂರಿಂದ ನೀವು ಸ್ವಲ್ಪ ಮುಂದೆ ಬಂದ್ರೆ ನೆಕ್ಸ್ಟ್ ನಿಮ್ಗೆ ಸಿಗೋದೇನೆ ಈ ದಕ್ಷಿಣಾಭಿಮುಖವಾಗಿ ನಾವು ಏನು ಹೋಗ್ತೀವಿ ಆ ದಕ್ಷಿಣಾಭಿಮುಖವಾಗಿ ಹೋದಾಗ ನಿಮ್ಗೆ ಸಿಗೋದೇನೆ ನೆಕ್ಸ್ಟ್ ವರ್ತೂರಿಂದ ದೊಡ್ಡಕನ್ನಳ್ಳಿ ಯಾವುದು ನಿಮ್ಗೆ ಸರ್ಜಾಪುರ ಮೇನ್ ರೋಡ್ಗೆ ಅಟ್ಯಾಚ್ ಆಗುತ್ತೆ. ಈ ಸರ್ಜಾಪುರ ಮೇನ್ ರೋಡ್ ಅಲ್ಲೇನೆ ಸುಮಾರು 13, 19 ಆ ಮೇನ್ ರೋಡಿಗೆ ಅಲ್ಲಿಂದ ಮುಂದೆ ಓಡ್ಕೊಂಡು ಹೋದ್ರೆ ನೀವು ಜುನಾಸಂದ್ರ. ಇವೆಲ್ಲನೂ ನಾನು ಹೇಳ್ತಾ ಇರೋದು ಬಂದ್ಬಿಟ್ಟು ಗಡಿ ಭಾಗಗಳು, ನಿಮ್ಗೆ GBA ಗಡಿ ಭಾಗ ಏನೈತೆ ಅದನ್ನ ನಾನು ಹೇಳ್ತಾ ಇರೋದು. ಆಮೇಲೆ ನಾಗನಾಥಪುರ, ಆಮೇಲೆ ಬೆರ್ತನಗ್ರಹಾರ, ಆಮೇಲೆ ಚಿಕ್ಕತೊಗೂರು ಆಗ್ತಿದ್ದಾಗೇನೇನೆ ನಿಮ್ಗೆ ಸುಮಾರು ಚಿಕ್ಕತೊಗೂರು ಪೂರ್ತಿ ಕವರ್ ಆಗಿದೆ. ಬಸಾಪುರ ಬಿಟ್ರೆ ನೆಕ್ಸ್ಟ್ ಎಲೆನಹಳ್ಳಿ ಬಿಟ್ರೆ ಕಮ್ಮನಹಳ್ಳಿಯಿಂದ ನೀವು ಸ್ವಲ್ಪ ಮುಂದೆ ಹೋದ್ರೆ ಬಸವಂತಪುರದಿಂದ ಸ್ವಲ್ಪ ಮುಂದೆ ಹೋದ್ರೆ
ನೆಕ್ಸ್ಟ್ ಹೋದ್ರೆ ಕೆಂಪತಳ್ಳಿ ಕೂಡ ನಿಮಗೆ ಇದಕ್ಕೆ ಸೇರ್ಕೊಂಡೈತೆ. ನೆಕ್ಸ್ಟ್ ಲಿಂಗದೀರ್ನಳ್ಳಿ, ಮನ್ವರ್ತೆ ಕಾವಲ್ ಗ್ರಾಮ ಸರ್ವೆ ನಂಬರ್ ಒಂದು ಸ್ವಲ್ಪ ಮಾತ್ರ ಇದೆ, ಉತ್ತರಳ್ಳಿ ಇದೇನು ಬರುತ್ತೆ. ಮತ್ತೆ ಕನಕಪುರ ಮೇನ್ ರೋಡಲ್ಲೇನೆ ಸುಮಾರು 38, 12, 34 ಈ ಸರ್ವೆ ನಂಬರ್ಗಳೆಲ್ಲನೂ ಐತೆ. ನೆಕ್ಸ್ಟ್ ಅದು ಬಿಟ್ರೆ ಸೋಂಪುರ ಬಿಟ್ರೆ ವರಾಸಂದ್ರ ಬಿಟ್ರೆ ನೆಕ್ಸ್ಟ್ ಎಮ್ಗೆಪುರದಿಂದ ಬಂದ್ರೆ ಚೌಡೇನ್ಪುರದಿಂದ ಬಂದ್ರೆ ನೆಕ್ಸ್ಟ್ ನಿಮ್ಗೆ ಮೈಸೂರು ರೋಡ್ ದಾಟಿ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಏನು ನಾಗದೇವನಹಳ್ಳಿ, ಸೊನ್ನೆನಹಳ್ಳಿ ಈ ಕಡೆಗೆ ಮೈಸೂರು ರೋಡಿಂದ ಮುಂದೆ ಮಾಗಡಿ ರೋಡ್ಗೂ ಮೈಸೂರು ರೋಡ್ಗೆ ಮಿಡಲ್ಲು ಸೊನ್ನೆನಹಳ್ಳಿ ಮತ್ತೆ ಹೊಸಳ್ಳಿ. ಆಲ್ಮೋಸ್ಟ್ ಮಾಗಡಿ ರೋಡ್ ಎಲ್ಲಾನು ಫುಲ್ ಆಲ್ಮೋಸ್ಟ್ ಕವರ್ ಆಗಿದೆ. ಲಿಂಗದೀರ್ನಹಳ್ಳಿ ಬಿಟ್ರೆ ಈ ಕಡೆ ಕರಿಯೊಬ್ನಹಳ್ಳಿ, ದೊಡ್ಡಬಿದ್ರಕಲ್ಲಿಂದ ಹಿಡ್ಕೊಂಡು ನಿಮ್ಗೆ ತುಮಕೂರು ರಸ್ತೆಯನ್ನ ನಾವು ಕ್ರಾಸ್ ಮಾಡಿ ಬಂದ್ರೆ ನೆಕ್ಸ್ಟ್ ಏನೇನೆ ನಮ್ಗೆ 1, 2 ಯಾವುದು ಮ್ಯಾಡ್ರಳ್ಳಿ, 1 ಲಕ್ಷ್ಮೀಪುರ, ಚಿಕ್ಕಬೆಟ್ಟಳ್ಳಿ, ಹಟ್ಟೂರು, ಅನಂತಪುರ. ಈ ಕಡೆಗೆ ಅನಂತಪುರಕ್ಕೆ ಎಂಡ್ ಆಗುತ್ತೆ ಯಲಹಂಕ ಹತ್ರ. ಅನಂತಪುರ ಬಿಟ್ರೆ ನೆಕ್ಸ್ಟ್ ನಿಮಗೆ ಗೊಲ್ಲಳ್ಳಿ, ಗೋವಿಂದಪುರದಿಂದ ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋದ್ರೆ ಮಂಚೇನಹಳ್ಳಿಯಿಂದ ಕಟ್ಟಿಗೆನಹಳ್ಳಿ ಈ ಕೋಗಿಲು ಸರ್ವೆ ನಂಬರ್ಸ್ ಒಂದು ಕವರ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಬಿಟ್ರೆ ಬೆಳ್ಳಳ್ಳಿ. ನಾನು ಇವೆಲ್ಲನೂ ನಿಮ್ಗೆ ಹೇಳಿರೋದು ಬಂದ್ಬಿಟ್ಟು GBA ಬಾರ್ಡರ್ ಲೈನ್ಸು. ನಾನು ಏನು ಇವಾಗ ಈ ವಿಲೇಜಸ್ ಹೇಳಿದೆ, ಈ ವಿಲೇಜ್ಗಳೆಲ್ಲನೂ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಸೇರ್ಕೊಂಡಿರುವಂತಹ ಬಾರ್ಡರ್ ಲೈನ್ ಸರ್ವೆ ನಂಬರ್ಸ್ ಅವು. ಅಲ್ಲಿಂದ ನೀವು ಮುಂದಕ್ಕೆ ಹೋದ್ರೆ ನಿಮ್ಗೆಲ್ಲನೂ ಮಾಮೂಲಿ ರೆವೆನ್ಯೂನೇ. ಆದ್ರಿಂದ ನಾನು ಏನು ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ವಿಲೇಜಸ್ ಹೇಳಿದೆ ಆ ಸರ್ವೆ ನಂಬರ್ಸ್ ಸಮೇತ ನಾನು ಹಾಕಿರ್ತೀನಿ. ಆ ಆರ್ಡರ್ ಕಾಪಿ ಬೇಕಾದ್ರೆ ನೀವು ಗ್ರೂಪಲ್ಲಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ನೀವು ನಾನು ಇದು ಲಿಂಕಲ್ಲಿ ಪಾಸಿಬಿಲಿಟಿ ಆಯಿತು ಅಂತಂದರೆ ಲಿಂಕಲ್ಲೂ ಕೂಡ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಸುಮ್ಮನೆ ನಾನು ಎಲ್ಲೋ ಇರ್ತೀನಿ, ನನ್ನ ಹತ್ರ ಆರ್ಡರ್ ಕಾಪಿ ಇರಲ್ಲ, ಸರ್ ನಮ್ಮೂರ್ದು ಈ ಸರ್ವೆ ನಂಬರ್ ಇದೆಯಾ ಆ ಸರ್ವೆ ನಂಬರ್ ಇದೆಯಾ ಅಂತಂದರೆ ಖಂಡಿತ ಅದು, ಯಾಕಂದರೆ ನನ್ನ ಹತ್ರ ಕಾಪಿ ಇತ್ತು ಅಂದರೆ ನಾನು ಚೆಕ್ ಮಾಡಿ ಹೇಳ್ಬೋದು. ಎಲ್ಲನೂ ನನ್ನ ತಲೆಯಲ್ಲೂ ಇಟ್ಕೊಳ್ಳೋಕ್ಕಾಗಲ್ಲ. ಅದರಿಂದನೇ ನಾನು ಆರ್ಡರ್ ಕಾಪಿನ ಅಟ್ಯಾಚ್ ಮಾಡೋದು. ಯಾರಿಗೆಲ್ಲನೂ ಇದ್ರ ಅವಶ್ಯಕತೆ ಇದೆ ಪ್ಲೀಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಾದರೂ ಇತ್ತು ಅಂತಂದರೆ ನಾನು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.